ಕೊಟ್ಟಿದೆ ತಪ್ಪು ಮಾಹಿತಿನ. ನಾನು ಹೇಳ್ತಾ ಇರೋದು ಮೊನ್ನೆ ಸಭಾಧ್ಯಕ್ಷರೇ, ಮಂತ್ರಿಗಳು ದಯಮಾಡಿ, ಕಂದಾಯ ಮಂತ್ರಿಗಳು ಯಾಕೆ ಬರಲ್ಲ? ಇಂಥಕ್ಕೆಲ್ಲ ಬರಲ್ವಾ? ಯಾಕೆ ಬರಬೇಕು? ಈ ಪಾವತಿ ಸತ್ತೋಗ್ಯವರನ್ನ ಸುಳ್ಳು ಖಾತೆ ಮಾಡಿಸ್ಬಿಟ್ಟು ಅಲ್ಪಸಂಖ್ಯಾತ ಹೆಣ್ಮಕ್ಳಿಗೆ ಮೋಸ ಮಾಡ್ತಾರಲ್ಲ, ನ್ಯಾಯನ ಇದು? ನಾನು ಕೇಳ್ತಾ ಇರೋದು ಇಷ್ಟೇ, ಒಂದೇ ದಿನ ದುರಸ್ತಿ ಮಾಡ್ತಾರೆ, ವರ್ಗಾದ ಮೇಲೆ ವರ್ಗಾದ ಹಿಂದಿನ ದಿವಸ ಮಾಡ್ತಾರೆ, ಅವತ್ತೇ ಇದು ಮಾಡ್ತಾರೆ. ಬೆಳಗ್ಗೆ ದುರಸ್ತಿ ಮಾಡಿಬಿಟ್ಟು ತಗೊಂಡೋಗಿ ನುಗ್ಗೇಹಳ್ಳಿಲಿ ಮಾಡ್ತಾರೆ. ಇದು ಒಂದು ಭಾಗ. ಬದುಕಿದ್ದಾರೆ, ಅವ್ರು ಸತ್ತೋಗ್ಯವರಂತ ಖಾತೆ ಮಾಡ್ತಾರಲ್ಲ, ಇದನ್ನು ಸಮಗ್ರವಾಗಿ ಒಂದು ತನಿಖೆ, ಉನ್ನತ ಮಟ್ಟದ ತನಿಖೆ ಮಾಡಿಸಿ ಆ ಹೆಣ್ಮಕ್ಳು ಜೀವನ ಉಳಿಸಿ. ಯಾರೊಬ್ಬ KEB ಎಂಪ್ಲಾಯ್, ಅವನೇ GPA ಹೋಲ್ಡ್ರು, ಅವನೇ ರಿಜಿಸ್ಟ್ರ್ ಮಾಡಿಸ್ಕೊತಾನೆ. ಇದು ಇಂಥದ್ದು ನೀವು ಅಲ್ಪಸಂಖ್ಯಾತರಿಗೆ ಈ ಸರ್ಕಾರ ಬರಬೇಕಾದ್ರೆ ಅಲ್ಪಸಂಖ್ಯಾತರು ನಿಮಗೆ ಕಾರಣ, ಅವ್ರನ್ನ ರಕ್ಷಣೆ ಮಾಡಬೇಕು. ಸಭಾಧ್ಯಕ್ಷ ಚೇರಲ್ಲಿ ನೀವು ತಾವು ಮನವಿ ಮಾಡ್ತಾ ಇದ್ದೀನಿ. ಇದು ಸಮಗ್ರ ತನಿಖೆ ನಡೆಸಬೇಕು. ಉನ್ನತ ಇಂಥವನು ಇದೇ ಥರ ಇದೊಂದೇ ಅಲ್ಲ, ತಾಲೂಕುಗಳಿಗೆ ಸತ್ತು ಬದುಕಿರೋರನ್ನ ಸತ್ತೋಗ್ಯವ್ರೆ ಅಂತ ಹಲವಾರು ಪ್ರಕರಣಗಳಿದೆ. ತಹಸೀಲ್ದಾರ್ಗಳು, ತಹಸೀಲ್ದಾರ್ ಏನು ಹೇಳ್ತಾವ್ರೆ, ಇದನ್ನ ಇಲ್ಲಿ ಹೇಳೋದು ಮಂತ್ರಿಗಳು, ತಹಸೀಲ್ದಾರ್ ಕೋರ್ಟಲ್ಲಿ ಐತೆ, ಕೋರ್ಟ್ ತೀರ್ಮಾನ ಆಗುತ್ತೆ. ಎಷ್ಟು 3 ತಿಂಗಳು ಬೇಕಾ? 90 ದಿನ ತಕ್ಷಣ ಖಾತೆ ಆಗೋಗುತ್ತೆ. ಆ ಉದ್ದೇಶದಿಂದ ಖಾತೆ ಆಗುತ್ತಲ್ಲ ಸರ್. ಖಾತೆ ಆಗ್ಬೇಕಾದ್ರೆ ಈಗ AC ತಕ್ಕೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಅವ್ರು ತಿರುಗಬೇಕು. ಅದನ್ನ ದಯಮಾಡಿ ನೀವು ಕಂದಾಯ ಮಂತ್ರಿಗಳಿಗೆ ದಯಮಾಡಿ ನಿರ್ದೇಶನ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಆ ಸರ್ವೇಯರು ಯಾರು ಹೊರಗಾಗಿ ADLR ಹೋಗಿ ಅವ್ರು ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ, ಅವರು ತಹಸೀಲ್ದಾರರು ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು. DC ಕೊಟ್ಟರು ಇಲ್ಲ, AC ಕೊಟ್ಟರು ಇಲ್ಲ. ಆಯ್ತು. ಇದು ಏನಾಗಿದೆ ಅಂದ್ರೆ, ಯಾರೋ KEB ಎಂಪ್ಲಾಯ್ ಮುಸಲ್ಮಾನರು ಜಮೀನು 2 ಕೋಟಿ ರೂಪಾಯಿ ಆಸ್ತಿನ ಬರೀ 20 ಲಕ್ಷಕ್ಕೆ ಬರೆಸ್ತಾರೆ ನುಗ್ಗೇಹಳ್ಳಿ ತಗೊಂಡೋಗಿ. ಇದು ನ್ಯಾಯನ? ಪಾಪ ಬೆಂಗಳೂರಿನಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲೇ ವಾಸವ್ರವರು ಬ್ಯಾಟ್ರಾಯ್ಪುರದಲ್ಲಿ. ಇಂಥವಕ್ಕೆ ಅವಕಾಶ ಕೊಡಬೇಕು ಅಂತ ನಿಮಗೆ ಬಿಡ್ತೀನಿ. ಮನೆ ಸಭಾಧ್ಯಕ್ಷರೇ, ದಯಮಾಡಿ ಇದನ್ನ ಒಂದು ನೋಟು ನಾಳೆ ಬೆಳಿಗ್ಗೆ ಸಮಗ್ರ